ಅವ್ರ ಮಹತ್ವ ಹೇಗಿದೆ ಅಂದರೆ ಬದಿ ಅಲ್ಲ, ಬೇಜಾರಾಗಬೇಡಿ. ಹೇಳ್ತೀನಿ, ಯಾಕೆಂದ್ರೆ ನನಗೆ ಅನುಭವ ಮುದ್ದು. ನಾನು ಹೇಳ್ತಾರೆ ಮುದ್ದ ಮಾತ್ರ, ಯಾಕಂದ್ರೆ ಅಂತ ಅನುಭವಿಸ್ತಾ ಇಲ್ಲ. ಇದು ಹಿಂದೆ ಇದ್ರಲ್ಲ ಗುರುಗಳು, ಶೃಂಗೇರಿ ಗುರುಗಳು ದೊಡ್ಡವರು, ಮಹಾರಾಯ ಗೊತ್ತೇನಾದ್ರು ಆಯ್ಕಳ ಮಹಾರಾಯ ಅಂತ ಗುರುಗಳಿದ್ದ. ಅವರು ನಮ್ಮ ಇಂಥ ಗುರುಗಳಿಗೆ ನಾನು ಹೇಳ್ತೀನಿ, ಅಲ್ಲಿವರೆಗೂ ತಾಳ್ಮೆ ಇರಲಿ ಅಂತ. ನಮಗೆ ಒಂಥರ ದುಡುಕು ಇದ್ವಲ್ಲ, ಎರಡು ಕೊಬ್ಬರಿ ದುಡ್ಡು ಬರೋವು, ಕಾಯಿ ದುಡ್ಡು, ಕೊಬ್ಬರಿ ದುಡ್ಡು. ಸರಿ ಆಯಿತು, ಮತ್ತೆ ಖಂಡಿತ ದುಡ್ಡು ಎಷ್ಟಿದೆ ಈಗ ಬಿಟ್ರೆ? ಹಣ ಈಗ ಒಂದು 30 ಕ್ವಿಂಟಲ್ ಕೊಬ್ಬರಿ ಕೊಟ್ಟು ಬಂದಿನಿ. ಇದೆಯೋ ದುಡ್ಡು? ಇನ್ನೂ ಇದೆಯೋ? ಸ್ವಲ್ಪ ಇದೆಯಣ್ಣ, ಅದನ್ನು ಹಾಕ್ತೀಯಾ? ಅದನ್ನು ಹಾಕ್ತೀಯ ಗೌಡ್ರೆ ನೀವು? ಹಾಕ್ತೀರ ನೀವು ಗೌಡ್ರೆ ಅದನ್ನು ನೀವೇ? ಸಮಾಧಾನ ಇರೋದು ಅವರಾಗೆ ನೀವು ಬರ್ತಾರೆ, ತಾಳ್ಮೆಯಿಂದ ಇದ್ದು ಸರಿಯಾಗುತ್ತೆ. ಬರೀ 1 ವರ್ಷದ ಮೇಲೆ ಅನಾಮಗ ಆಯಿತು ನೋಡಿ, ಯಾವುದೇ ಇಲ್ಲ, ತಾನಾಗೆ ಬಂದಂಗೆ ಆಯಿತು. ಇಂಥ ಕಡೆ ಹಿಂಗಿದೆ ನೋಡಿ, ಅದನ್ನೇ ಹೋಗ್ತಾ ಬಂದೇನು ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಆ ಪವಾಡ ಅವರಿಗೆ ಅನುಕೂಲ ಆಯಿತು. ಬರೀ ಹೇಳ್ಕೊಂಡು ಹೋದರೆ ನಮಗೇನು ನೆನಪು ಕಮ್ಮಿ ಆಗಿದೆ, ಎಷ್ಟು ಹೇಳಂಗೆ ಬಿಡಿ, ಅದು ಹೇಳಿದ್ರೆ ಲೆಕ್ಕ ಇಲ್ಲ ಬಿಡಿ. ಅವ್ರ ಮಹತ್ವ ಹೇಗಿದೆ ಅಂದರೆ ಬದಿ ಅಲ್ಲ, ಬೇಜಾರಾಗಬೇಡಿ. ಹೇಳ್ತೀನಿ, ಯಾಕೆಂದ್ರೆ ನನಗೆ ಅನುಭವ ಮುದ್ದು. ನಾನು ಹೇಳ್ತಾರೆ ಮುದ್ದ ಮಾತ್ರ, ಯಾಕೆಂದ್ರೆ ಅಂತ ಅನುಭವಿಸ್ತಾ ಇಲ್ಲ. ಶೃಂಗೇರಿ ಹೋದರೆ, ಶೃಂಗೇರಿಗೆ ಆದರೂ ನಾವು ಗುರುಗಳು ನಾವು ದರ್ಶನ ಮಾಡಬೇಕು ತಾನೆ. ಯಾರೇ ಹೋದ್ರು ಗುರುಗಳ ದರ್ಶನಕ್ಕೆ ಹೋಗಬೇಕು ಬುದಿ, ಗುರುಗಳ ದರ್ಶನ ಬರಬೇಕು ತಾನೆ. ಗುರುಗಳು ಈ ನಮ್ಮ ಅವಧೂತರ ದರ್ಶನಕ್ಕೆ ಬರೋರು ಅಲ್ಲ, ಇದು ಖಂಡಿತ. ನಾವು 10 ಸತಿ ನಮ್ಮ ಗುರುಗಳ ಜೊತೆಲಿ ಹೋಗಿದ್ದೇನೆ. ಮಳೆ ಬರ್ತಾಯಿದೆ, ಭಯಂಕರ ಜಿಡಿ ಮಳೆ. ನಾವು ನೆನೀತಾ ಇದ್ವಿ, ಗುರುಗಳು ಅವರು ನೆನೀತಾ ಇದ್ದಾರೆ, ಒಳಗೆ ಬರೋಂಗಿಲ್ಲ, ಹೊರಗಡೆ ನಿಂತಿದ್ದಾರೆ. ನಾವು ನಿಂತಿದ್ದು 10 ಜನ ಹೋಗಿದ್ದು. ಒಂದು ಗೊಪ್ಪೆ ತಂದು ಕೊಟ್ಟರು. ಈ ಮಹಾರಾಯ ಇದು ಹಿಂದೆ ಇದ್ರಲ್ಲ ಗುರುಗಳು, ಶೃಂಗೇರಿ ಗುರುಗಳು ದೊಡ್ಡವರು, ಮಹಾರಾಯ ಗೊತ್ತೇನಾದ್ರು ಆಯ್ಕಳ ಮಹಾರಾಯ ಅಂತ ಗುರುಗಳಿದ್ದ. ಅವರು ನಮ್ಮ ಇಂಥ ಗುರುಗಳಿಗೆ ಅವರು ಬಂದು ದರ್ಶನ ಕೊಡೋರು ನೋಡಿ. ಅವ್ರು ಯಾವ ಮಹಿಮೆ ಇದೆ ಅಂತ, ಇದಕ್ಕಿಂತ ಮಹಿಮೆ ಇನ್ನೇನು ಹೇಳಬೇಕು ಬದಿ? ಅಲ್ಲ, ಇದಕ್ಕಿಂತ ಮಹಿಮೆ ಇನ್ನೇನು ಹೇಳಬೇಕು? ಶೃಂಗೇರಿ ಗುರು ನಾವು ದರ್ಶನಕ್ಕೆ ಹೋಗ್ಬೇಕು ತಾನೆ. ಅವ್ರು ನಮ್ಮ ಎಂಟಾಚಲೇನವರು ಅವಧೂತ ಹತ್ರ ಬರೋರು. ಕೂಗೋಪಾಲು ಸುಳ್ಳು ಹೇಳ್ತಾಳೆ. ನಾನು ಇವತ್ತು ನಿಮ್ಮ ಬಾಯಿ ಬಿಡ್ತಾಯಿದ್ದೀನಿ ಇವತ್ತು, ಯಾಕಂದ್ರೆ ನೀವು ಹೇಳ್ಬೇಕು ಸರ್. ಅವ್ರ ಬಗ್ಗೆನೇ ಬಿಟ್ಟಿಲ್ಲ. ನಮ್ಗೆ ಕೇಳಿ ಯಾರು ಹೇಳಿದಾರೆ ನಮ್ಮೂರಲ್ಲಿ? ಒಂದು ಮಾತನ್ನು ಸಹ ಹೇಳಿಲ್ಲ. ಯಾಕೆಂದ್ರೆ ಅದು ಅಹಂಕಾರ ಬಂದುಬಿಡುತ್ತೆ ಗುರುಗಳೇ. ನಾವು ಪ್ರಯಾಸ ಏನೋ ಒಂಥರ ಬಂದುಬಿಡುತ್ತೆ. ನಾವು ನೋಡಿದ್ದೀವಿ ಕಣಪ್ಪ ಗುರುಗಳನ್ನ, ಗುರುಗಳು ನಮ್ಮ ಹತ್ರ ಇದ್ದಾರೆ, ಅದೆಲ್ಲ ಅಲ್ಲ. ಅಹಂಕಾರ ಪಡಬಾರ್ದು ಮನುಷ್ಯ, ಹೌದಲ್ಲ? ಅಹಂಕಾರ ಬಂದರೆ ಮನುಷ್ಯನಿಗೆ ಭಾಳ ಸಾಕು, ಹೇಳೋಕ್ಕಾಗಲ್ಲ. ಹೇಳ್ಕೊಂಡು ತುಂಬ ಇದೆ ಅಣ್ಣ. ಅದ್ರ ಬಗ್ಗೆ ನಾವು ಏನು ಹೇಳಿದರು ಅದು ಒಂದಾಯಿತು ಬದಿ. 8 ಬೋರು ಹೊಡಿಸಿದ್ದೀನಿ, ಕೇಳೋರಿಗೆ ಗೊತ್ತು. 8 ಬೋರು ಅಣ್ಣನ ಕೇಳಿಯಲ್ಲ ನಾನು ಅಲ್ಲಿ ಹೊಡಿಯೋದು. ಈಗ ನಿಮ್ಮಂಥವ್ರು ಬಂದಾಗ ಹೊಡಿಯೋದು, ಇಲ್ಲಿ ಹೊಡಿಯಪ್ಪ, ಇಲ್ಲಿ ಹೊಡಿಯಪ್ಪ, ಇಲ್ಲಿ ಹೊಡಿಯಪ್ಪ. ಅಲ್ಲಿ ಹೋದಾಗ ಏನಪ್ಪ ನೀರು ಬಂದರೆ ಅಣ್ಣ ಏನೋ ವಿಷಯ ನಾನು ಕೇಳ್ತಿರ್ಲಿಲ್ಲ. ಕವಿಟ ನೀರು ಅದು ಹೆಂಗೆ ಗೊತ್ತಾಗುತ್ತೆ ಅವರಿಗೆ? ನನಗೆ ಒಂದು ಏನು ಹೇಳಿದ್ದಂದ್ರೆ ನಮ್ಮನೆ ಹೆಂಗಸರು ಹೇಳಿದ್ದಂದ್ರೆ ನೀವು ಇಲ್ಲ ಕಣೆ ಸಗರಪಟ್ಟಣಕ್ಕೆ ಹೋಗಿಲ್ಲ ನಾನು. ಹೆಂಗೆ ತಪ್ಪು ಸುಳ್ಳು ಹೇಳ್ತಾ ಇಲ್ಲ. ಸಗರಪಟ್ಟಣಕ್ಕೆ ಹೋಗಿಲ್ಲ ನಾನು, ಇದು ಏನು ಹಿಂಗೆ ಹೇಳ್ತಾ ಹೋಗಿಲ್ಲ ಕಣೆ ನಾನು. ಇಲ್ಲೇ 4-5 ದಿವಸ 8 ದಿವಸದ ಮೇಲೆ ಆಯಿತು ನಾನು ಹೋಗಿಲ್ಲ. ಗುರು ಅಣ್ಣ ತಗೋ ಮಾತಾಡ್ತಾ ಇಲ್ಲ ನಾನು. ಮತ್ತು ಏನಿಗೆ ಕೇಳ್ತಾರ ಮತ್ತೆ ವರ್ಷ ಅಂತ ಕೇಳಿದ್ರು. ನಮ್ಮ ಹೆಂಗಸನ ಜೊತೆ ಹೋಗಿದ್ದು. ಸರಿ ಆಯಿತು, ನಾನು ಹೇಳ್ತೀನಿ, ಅಲ್ಲಿವರೆಗೂ ತಾಳ್ಮೆ ಇರಲಿ ಅಂತ. ನಮಗೆ ಒಂಥರ ದುಡುಕು ಇದ್ವಲ್ಲ, ಎರಡು ಕೊಬ್ಬರಿ ದುಡ್ಡು ಬರೋವು, ಕಾಯಿ ದುಡ್ಡು, ಕೊಬ್ಬರಿ ದುಡ್ಡು. ಸರಿ ಆಯಿತು, ಮತ್ತೆ ಅವ್ರು ಮತ್ತೆ ಹೊಡಿಸೋದು. 8 ಬೋರು ನೋಡ್ರಿ, ಕೇಳಿ ಅಲ್ಲಿಗೆ ಈಗ ಒಂದು 20 ಬೋರ್ ಆಗಿದೆ ನಮ್ಮ ಜಮೀನಿಗೆ. ಲಾಸ್ಟಿಗೆ ಒಣಗಾಗ್ತಾ ಬಂದ್ಬಿಡ್ತು ಒಟ್ಟಾಣ. ನಮ್ಮದಲ್ಲೊಂದು 200 ಎಕರೆ ತೆಂಗಿದೆ ಆ ಪ್ಲ್ಯಾಟಲ್ಲಿ. ಗೌಡ್ರೆ ಮೇಲೆ ಹಟ್ಟದ ಮೇಲೆ ಅವ್ರು ಸೇವೆ ಮಾಡ್ತಾಯಿದ್ರು. ಗುರುಗಳ ಸೇವೆ ಅಂದ್ರೆ ಗೊತ್ತಲ್ಲ,
ಅವ್ರ ಸೇವೆ ನನಗೆ ಆ ಭಾಗ್ಯ ಇದು ಬಂದರೆ ಥೂ, ಅದು ನನಗೆ ಯಾವ ಭಾಗ್ಯ. ಅವ್ರಿಗೆಲ್ಲ ನನಗೆ ಭಾಗ್ಯ ಸೇವೆ ಮಾಡ್ತಿದ್ದೆ ಅಣ್ಣ, ಸೇವೆ ಮಾಡ್ತಾಯಿದ್ದೆ. ಗೌಡ್ರೆ ದುಡ್ಡು ಎಷ್ಟಿತ್ತು ನಿಮ್ಮ ಹತ್ರ ಅಂತು. ಖಂಡಿತ ಅಣ್ಣ, ಈ ಮೊನ್ನೆ ಒಂದು 30 ಕ್ವಿಂಟಲ್ ಕೊಬ್ಬರಿ ಕೊಟ್ಟು ಬಂದಿನಿ, ಅದೇನು ಜಾಸ್ತಿ ಇಲ್ಲ. ಎಷ್ಟು ರೇಟ್ ಸಿಕ್ತು? 6 ರೂಪಾಯಿ ರೇಟ್, 6,000 ರೂಪಾಯಿ ರೇಟ್ ಆಯಿತು. 636 ಇಲ್ಲಿ ಆಯಿತು. ಬೋರಿಗೆಲ್ಲ ಎಷ್ಟಾಯಿತು ಬೋರು ನೋಡಿ. ಅವ್ರಿಗೆ ಏನು ಗೊತ್ತು? ತಮಾಷೆ ಅಲ್ಲಪ್ಪ, ನಾನು ಸುಳ್ಳು ಹೇಳ್ತಾ ಇಲ್ಲ, ಖಂಡಿತ ಇವತ್ತು ಮಾತಾಡ್ತಾ ಇದ್ದೀನಿ ಇಲ್ಲಿ. ನಾನು ಯಾವತ್ತೂ ನಾವು ಈ ವಿಷಯನೇ ಹೇಳಿಲ್ಲ ಕಾರಣ, ವಿಷಯನ ನೀವು ನಮ್ಮೂರಲ್ಲೇ ಆಗಲಿ ಯಾರ ಹತ್ರ ಹೇಳಕ್ಕೆ ಹೋಗಿಲ್ಲ, ಅಣ್ಣವ್ರಿಗೂ ಇದನ್ನು. ಇವತ್ತು ನೀವು ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಇವತ್ತು, ಖಂಡಿತ. ದುಡ್ಡು ಎಷ್ಟಿದೆ ಗೌಡ್ರೆ? ಅಣ್ಣ ಈಗ ಒಂದು 30 ಕ್ವಿಂಟಲ್ ಕೊಬ್ಬರಿ ಕೊಟ್ಟು ಬಂದಿನಿ. ಇದೆಯೋ ದುಡ್ಡು? ಇನ್ನೂ ಇದೆಯೋ? ಸ್ವಲ್ಪ ಇದೆಯಣ್ಣ, ಅದನ್ನು ಹಾಕ್ತೀಯಾ? ಅದನ್ನು ಹಾಕ್ತೀಯಾ ಗೌಡ್ರೆ ನೀವು? ಹಾಕ್ತೀರ ನೀವು ಗೌಡ್ರೆ ಅದನ್ನು? ನೀವೇ ಇದೆಯಾ? ಹಣ ತಪ್ಪಾಗ್ಬಿಡ್ತು ಕಾರಣ, ಇನ್ನು ಹಾಕಲ್ಲ ನೀವೆಂದು ಬೇಡ, ಏನು ಬೇಡ. ಅಲ್ಲಿ 8 ದಿವಸಕ್ಕೆ ಒಂದು ಬೇವಿನ ಮರ ಇದೆ ನೋಡಿ ಗೌಡ್ರೆ, ಗೊತ್ತಾ? ಇದೆಯಾ ನಿಮ್ಮ ಹತ್ರ? ಹೌದಣ್ಣ ಇದೆ, ದಾರಿ ಪಕ್ಕ ಇದೆ ಅಲ್ವಾ, ರೋಡ್ ಪಕ್ಕನೇ ಬೇವಿನ ಮರ ಇದೆ. ಬೇವಿನ ಮರ ಬಿಟ್ಟು 2 ಅಡಿ ಹಾಕ್ತೀವಿ, ಹೋಗಿ ನೀರು ಬಿಡಿ, ಚಿಂತೆ ಮಾಡ. ಅದೇ ಈಗಲೇ ಒಂದು 12 ಕೊಟ್ಟು ಅಣ್ಣ, ಅದು ಇದಿದೆ, ಇದು ಮನೆಗಿದೆ, ಅದನ್ನು ಪೂಜೆ ಮಾಡ್ತಾಯಿದ್ವಿ. ಅಣ್ಣನ ಹೆಗಲ ಮೇಲೆ 12 ಇತ್ತು, ಅದನ್ನು ಕೊಡ್ತು, ತಗೋಗ್ರೆ ಹೋಗಿ ಬೋರ್ ಕೊಡ್ರಿ ಅಂತ. ಅದನ್ನು ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಅದು ಪವಿತ್ರವಾಗಿ ಇಕ್ಕಿದ್ವಿ, ಅದನ್ನು ಯಾವತ್ತೂ ಪೂಜೆ ಆಗ್ತಾಯಿದ್ವಿ. 12 ಕೊಡ್ತು, ಹೋಗ್ರಿ ಗೌಡ್ರೆ, ಫಸ್ಟ್ ಕ್ಲಾಸ್, ಬೇಕಾದಷ್ಟು ನೀರು. ಅದು ಬಿಡಿ, ಸಾಕಷ್ಟು ನೀರು, 2.5 ಇಂಚು ನೀರು, ಬೇಕಾದಷ್ಟು ನೀರು, ಫುಲ್ಲು ನಮ್ಮದು ಫುಲ್ ಆಗೋಯ್ತು. ಮನುಷ್ಯರಲ್ಲಿ ನಾವು ಯಾವತ್ತೂ ಗುರುಗಳನ್ನ ಮೀರಿ ಹೋಗಬಾರ್ದು, ಗುರುಗಳನ್ನ ನಂಬಬೇಕು ನಾವು. ಗುರುಗಳನ್ನ ನಂಬಿದ್ರೆ ಯಾರೂ ಕೆಟ್ಟಿಲ್ಲ, ಗುರುಗಿದೆಯಲ್ಲ ಯಾರೂ ಕೆಟ್ಟಿಲ್ಲ. ಗುರು ಮಹಿಮೆ ಇದೆಯಲ್ಲ, ಅದು ಬಹಳ ಪವಾಡ. ಭಾಳ ಹೇಳಿದ ಗುಳಿ ಆಗ್ಬೋದು ಗುಳಿಗಳೇ. ಆಯಿತು. ಅನ್ನೋದು ಮಹಿಮೆ ಭಾಳ ಇದೆ, ತುಂಬ. ಎಷ್ಟು ಹೇಳಿದ್ರು ಅಣ್ಣನ ನಾವು ತೀರ್ದು ಅಣ್ಣ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.